ಈ ಎರಡು ರೀಸನ್ಗೆ ನನ್ನ ಕ್ಲೈಂಟ್ಸ್ಗೆ ಡ್ರೈ ಫ್ರೂಟ್ಸ್ ಆಗಲಿ ನಟ್ಸ್ ಆಗಲಿ ಸಜೆಸ್ಟ್ ಮಾಡಲ್ಲ. ಮೊದಲನೇ ರೀಸನ್ನು, ಇದು ತುಂಬಾ ಎಕ್ಸ್ಪೆನ್ಸಿವ್, ಅದ್ರೊಳಗೆ ನ್ಯೂಟ್ರಿಯೆಂಟ್ಸ್ ಇದೆ ನಿಜ, ಬಟ್ ನೀವು ಕೊಟ್ಟಿರೋ ಪ್ರೈಸ್ಗೆ ಆ ನ್ಯೂಟ್ರಿಯೆಂಟ್ಸ್ ಸಾಕಾಗಲ್ಲ. ಇಷ್ಟು ದುಡ್ಡು ಕೊಟ್ಟು ಇಷ್ಟು ನ್ಯೂಟ್ರಿಯೆಂಟ್ಸ್ನ ತಗೊತಾ ಇದ್ದೀರಾ. ಬೇರೆ ಆಲ್ಟರ್ನೇಟ್ ಫುಡ್ ಇದೆ, ಇಷ್ಟು ದುಡ್ಡಲ್ಲಿ ಇಷ್ಟು ನ್ಯೂಟ್ರಿಯೆಂಟ್ಸ್ ಸಿಗೋವಂಥದ್ದು. ನಿಮ್ಮ ಹತ್ರ ದುಡ್ಡಿದ್ರೆ ತಿನ್ಬೋದು, ಬಟ್ ವ್ಯಾಲ್ಯೂ ಫಾರ್ ಮನಿ ಅಲ್ಲ. ಅಂದ್ರೆ ಐಫೋನು 1.5 ಲಕ್ಷಕ್ಕೆ ಬರುತ್ತೆ, 30,000 ವಿವೋ ಫೋನು ಬರುತ್ತೆ. ವಿವೋ ಫೋನು ವ್ಯಾಲ್ಯೂ ಫಾರ್ ಮನಿ, ಐಫೋನ್ ಅಲ್ಲಿ ಇರೋದಕ್ಕಿಂತ ಜಾಸ್ತಿ ಫೀಚರ್ಸ್, ಆಲ್ಮೋಸ್ಟ್ ವೆರಿ ಕ್ಲೋಸ್ ಟು ಕ್ಯಾಮ್ರಾ ಕ್ವಾಲಿಟಿ ಬರುತ್ತೆ. ಬಟ್ ಐಫೋನ್ ಎಕ್ಸ್ಪೆನ್ಸಿವ್, ಅಷ್ಟು ವ್ಯಾಲ್ಯೂ ಬರಲ್ಲ. ದುಡ್ಡಿದ್ರೆ ತಗೋಬಹುದು, ಬಟ್ ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ಐಫೋನೇ ತಗೋಬೇಕು, ಅದೇ ಬೆಸ್ಟ್ ಫೋನ್ ಅಂತ ಅನ್ನೋದು ಮೂರ್ಖತನ. ಎರಡನೇದು, ಅದರೊಳಗೆ ಫ್ಯಾಟ್ಸ್ ಜೊತೆಗೆ ಓವರ್ ಆಲ್ ಕ್ಯಾಲರೀಸ್ ಜಾಸ್ತಿ ಇರುತ್ತೆ. 100 ಗ್ರಾಮ್ನ ಕನ್ಸಿಡರ್ ಮಾಡಿದ್ರೆ ಅರೌಂಡ್ 600 ಕ್ಯಾಲರೀಸ್ ಇರುತ್ತೆ. ಬಟ್ ನೀವು ಒಂದು ಹೊಟ್ಟೆ ತುಂಬಾ ಊಟ ಮಾಡ್ತಿರಲ್ಲ, ತಿಂಡಿ ಎಲ್ಲ ತಿಂತಿರಲ್ಲ, ಅದ್ರೊಳಗೆ 400 - 500 ಕ್ಯಾಲರೀಸ್ ಇರುತ್ತೆ. ಇದು ಹೊಟ್ಟೆ ತುಂಬುತ್ತೆ. ಆ ನಟ್ಸ್ ಎಲ್ಲ ನೀವು ತಿಂದ್ರೂ ತಿಂದಂಗೆ ಇರಲ್ಲ, ಕುರುಕ್ಲು ತಿಂಡಿ ತರ ಹೊರಟೋಗುತ್ತೆ. ಅಡಿಷನಲ್ ಕ್ಯಾಲರೀಸ್ ಇಂದ ನೀವು ಫ್ಯಾಟ್ ಲಾಸ್ ಜರ್ನಿನಲ್ಲಿ ಇದ್ರು ಗೈನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.